ಐಕ್ಯತೆಯ ಕೊರತೆ ಇದ್ದಲ್ಲಿ ಈ ಕಾರ್ಯಕ್ರಮ ನಿಮಗಾಗಿ. ನಮ್ರತೆಯಿಂದ ಐಕ್ಯತೆ ಪಾಠ 4 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ 4ನೇ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಪೌಲನ ಜೀವನದಿಂದ ನಾವು ಕಲಿತಾ ಇದ್ದೇವೆ. ಸತ್ಯವೇದಗಳ ಜೊತೆಗೆ ಸಬ್ಬತ್ ಶಾಲೆಯ ಪಾಠದೊಂದಿಗೆ ನೀವು ಸಿದ್ಧರಾಗಿದ್ದೀರಾ ಎಂಬತಕ್ಕಂಥ ನಂಬಿಕೆಯೊಂದಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಕಾರ್ಯಕ್ರಮವನ್ನು ನೋಡುತ್ತಿರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ, ಸತ್ಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಐಕ್ಯತೆಯಲ್ಲಿ ಬಾಳಲಿಕ್ಕೆ ಒಂದು ನೂತನವಾಗಿರ್ತಕ್ಕಂಥ ಸೂತ್ರವನ್ನು ಪೌಲನು ಕೊಟ್ಟಿದ್ದಾನೆ. ಅದು ಏನು ಎಂಬತಕ್ಕಂಥದ್ದನ್ನು ನಾವು ಮುಂದೆ ಕಲಿಯೋಣ. ಸ್ಮರಣ ವಾಕ್ಯವನ್ನು ಮೊದಲನೇದಾಗಿ ನಾವು ಓದೋಣ. ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ 2ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಐಕ್ಯ ಮತ್ತೆ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. 4ನೇ ಪಾಠದ ಶಿರೋನಾಮೆ ತುಂಬ ಚೆನ್ನಾಗಿದೆ. ಪಾಸ್ಟರ್ ಪ್ರಸನ್ನ ಕುಮಾರ್ ಅವರೇ ಹೇಳಿ. ಐಕ್ಯತೆಯಲ್ಲಿ ಬಲ ಇದೆ. ಇದನ್ನು ವಾಡಿಕೆಯಾಗಿ ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ಎಲ್ಲಿ ಐಕ್ಯತೆ ಇಲ್ಲ, ಒಡಕು ಉಂಟಾಗ್ತದೆ, ಅಲ್ಲಿ ಬಲಹೀನತೆ ಇದೆ. ಈಗ ಸಭೆಗಳಲ್ಲಿ ಬಲಹೀನತೆ ಇರ್ತಕ್ಕಂಥದ್ದೇ ಐಕ್ಯತೆ ಇಲ್ಲ ಅಂತ ಅರ್ಥ. ಆದರೆ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನಮ್ರತೆಯಲ್ಲಿ, ದೀನತೆಯಲ್ಲಿ ನೀವು ಐಕ್ಯರಾಗಿರಬೇಕು. ಒಗ್ಗಟ್ಟೆಂಬತಕ್ಕಂಥದ್ದು ಬರುವುದು ನೀವೆಷ್ಟು ಜಾಣರಾಗಿದ್ದೀರಾ, ಎಷ್ಟು ಬಲಿಷ್ಠರಾಗಿದ್ದೀರಾ, ಎಷ್ಟು ಜ್ಞಾನವಂತರಾಗಿದ್ದೀರಾ ಅಂತಲ್ಲ, ಆದರೆ ಎಷ್ಟು ದೀನರಾಗಿದ್ದೀರಾ, ಎಷ್ಟು ನಮ್ರತೆಯಲ್ಲಿ ನಡ್ಕೊಳ್ತಾ ಇದ್ದೀರಾ. ಇವುಗಳು ನಿಮ್ಮಲ್ಲಿದ್ದರೆ ನಿಮ್ಮಲ್ಲಿ ಐಕ್ಯತೆ ಹುಟ್ಟುಕೊಳ್ತದೆ. ಈಗ ಸತ್ಯವು ತಿಳಿದಿರುವುದು ಒಂದು, ಅದನ್ನು ಮಾಡೋದೇ ಇನ್ನೊಂದಾಗ್ತದೆ. ಅನೇಕ ಸಾರಿ ಸತ್ಯ ಗೊತ್ತು ಅಂದ ತಕ್ಷಣ ನಮ್ಮಲ್ಲಿ ಬೇರೆ ಎಲ್ಲ ಕ್ರೈಸ್ತಿಯ ಗುಣಗಳು ಇದೆ ಎಂಬುದಾಗಿ ಅರ್ಥ ಅಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಫಿಲಿಪ್ಪಿಯದಲ್ಲಿ ಹೇಳ್ತಕ್ಕಂಥದ್ದು, ನಾವು ಒಂದು ಮನಸ್ಸಿನಿಂದ, ಒಂದು ಭಾವನೆಯಿಂದ ಜೀವಿಸಬೇಕು. ಆಗಲೇ ನಮ್ಮಲ್ಲಿ ಐಕ್ಯತೆ ಉಂಟಾಗ್ತಕ್ಕಂಥದ್ದು. ಈ ಐಕ್ಯತೆ ಇಲ್ಲದೇ ಇರುವುದಕ್ಕೆ ಅನೇಕ ಕಾರಣಗಳನ್ನು ನಾವು ಹುಡ್ಕೊಂಡು ಹೋಗುವಾಗ ಸಭೆಯಲ್ಲಿ ಅನೈಕ್ಯತೆ ಹುಟ್ಟುಕೊಳ್ತಕ್ಕಂಥದ್ದು ವ್ಯತ್ಯಾಸಗಳಿಂದ, ಭಿನ್ನಾಭಿಪ್ರಾಯಗಳಿಂದ, ಒಬ್ಬರನ್ನ ಕೀಳಾಗಿ ನೋಡೋದರಿಂದ. ಸ್ವಾಭಾವಿಕವಾಗಿ ಈ ಒಂದು ಪಾಠಗಳು ನಮ್ಮ ಸಭೆಗಳಲ್ಲಿ, ಆದರೆ ಈಗ ನಡೀತಕ್ಕಂಥ ರೀತಿ ಹೇಗಿರಬೇಕು ಎಂಬುದನ್ನು ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಗಮನಿಸುವಾಗ, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಈ ಸಾಮರಸ್ಯ, ಈ ಐಕ್ಯತೆ, ಈ ಅನ್ಯೋನ್ಯತೆ, ಈ ಪ್ರೀತಿ, ಈ ಸ್ನೇಹ, ಇವೆಲ್ಲವೂ ಒಂದೇ ರೀತಿಯಾದಂಥ ಪದಗಳು. ಆದರೆ ಇದರಲ್ಲಿ ಒಂದು ಬಿಟ್ಟು ಹೋದರೆ ಅನೈಕ್ಯತೆ ಉಂಟಾಗ್ತದೆ. ಈ ವಾರದ ಪಾಠದಲ್ಲಿ ನಾವು ಕಲಿತಕ್ಕಂಥದ್ದು ಏನಪ್ಪ ಅಂದರೆ, ಸಭೆಯಲ್ಲಿ ಐಕ್ಯತೆ ಇರಬೇಕು. ಆ ಸಭೆಯಲ್ಲಿ ಐಕ್ಯತೆ ಹೇಗೆ ಬರ್ತದೆ ಅಂದರೆ, ಕ್ರಿಸ್ತನನ್ನು ಎದುರುಗೊಂಡಾಗ ಮಾತ್ರ. ಬೈ ಬಿಹೋಲ್ಡಿಂಗ್ ವಿ ಬಿಕಮ್ ಲೈಕ್ ಹಿಮ್ ಎಂಬುದಾಗಿ ಹೇಳುವಾಗ, ಕ್ರಿಸ್ತನನ್ನು ಎದುರುಗೊಳ್ಳುವಾಗ ಯಾವ ಸಭೆ ಕ್ರಿಸ್ತನ ಕೇಂದ್ರಕೃತವಾಗಿರುವುದಿಲ್ಲ, ಆ ಸಭೆ ಐಕ್ಯತೆಯಲ್ಲಿರಲು ಸಾಧ್ಯವಿಲ್ಲ. ಸೊ ಐಕ್ಯತೆಗೆ ಕೇಂದ್ರ ಯಾರು? ಕ್ರಿಸ್ತನು. ಆ ಕ್ರಿಸ್ತನನ್ನು ಅನುಸರಿಸಿಕೊಂಡು ನಡೆದಾಗ ಅನೈಕ್ಯತೆ ಬಿಟ್ಟು ಹೋಗ್ತದೆ, ಅಸಮಾಧಾನ ಬಿಟ್ಟು ಹೋಗ್ತದೆ, ಭಿನ್ನಾಭಿಪ್ರಾಯ ಬಿಟ್ಟು ಹೋಗ್ತದೆ. ನಾವು ಒಂದೇ ಮಕ್ಕಳಾಗಿ ಜೀವಿಸ್ತಾ ಇರ್ತೇವೆ. ಓಕೆ, ವಂಡರ್ಫುಲ್ ಇಂಟ್ರೊಡಕ್ಷನ್ ಪಾಸ್ಟರ್ ಪ್ರಸನ್ನ. ನಾವು ಭಾನುವಾರದ ಪಾಠಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಫಿಲಿಪಿನಲ್ಲಿ ತೊಂದರೆ ಶುರುವಾಗಿದೆ. ಅದೇನು ತೊಂದರೆ? ಪೌಲ ಭಾಳ ಮನೋರಂಜನವನಾಗಿ ಈ ಫಿಲಿಪ ಸಭೆ
ಭಾಳ ಒಂದು ಉತ್ತಮವಾದ ಸಭೆ ಎಂಬುದಾಗಿ ಭಾವಿಸಿದ. ಆದರೆ ಅವನಿಗೆ ವರ್ತಮಾನ ಬರುತ್ತೆ, ಆ ಸಭೆಯಲ್ಲಿ ಏನಾಗಿದೆ, ವಿಭಜನೆ ಆಗಿದೆ, ಡಿಸ್ಯುನಿಟಿ, ಐಕ್ಯತೆ ಕಳ್ಕೊಂಡಿದೆ. ಆ ಪ್ರಯುಕ್ತವಾಗಿ ಆತನು ಇದನ್ನು ಉದ್ದೇಶಿಸಿ ಫಿಲಿಪ್ಪದವರಿಗೆ ಈ ರೀತಿ ಬರೀತಾನೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ ಈಗಾಗಲೇ ಪ್ರಸನ್ನ ಓದಿದ್ದಾರೆ. ಅಲ್ಲಿ ಸಮಸ್ಯೆ ಏನಂತ ಓದೋಣ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ಧೈರ್ಯಗಳು ಉಂಟಾಗುವುದಾದರೆ ಐಕ್ಯಮತಯುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವಳವರು, ಒಂದೇ ಗುರಿ ಇಟ್ಟುಕೊಂಡವರಾಗಿರಿ. ಪಕ್ಷಪಾತದಿಂದಾಗಲಿ ಹೊಣೆ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ಸೊ ಇಲ್ಲಿ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ, ಸಭೆ ವಿಭಜನೆ ಆಗಲಿಕ್ಕೆ ಕಿಸಿಸೆ ಕಮ್ನೆ ಅಂತ ಹೇಳೋದು ಕೇಳಿರ್ಬೋದು. ಅವನಿಗಿಂತ ನಾ ಏನು ಕಡಿಮೆ, ನಾನು ಅವನಿಗಿಂತ ಶ್ರೇಷ್ಠ, ಐ ಆಮ್ ಟ್ಯಾಲೆಂಟೆಡ್, ಪ್ರಸನ್ನ ಫಸ್ಟ್ ಒಬ್ಬರೇ ಹಾಡೋದು, ನಾನು ಹಾಡ್ಬೋದು, ಅವ್ರನ್ನ ಯಾಕೆ ಟಿ ವಿ ಕರ್ಕೋಗ್ತಾರೆ, ನಾವು ಮಾತಾಡೋ ನಮ್ಮನ್ನು ಬ್ಯಾಕ್ ಕರ್ಕೋಗಲ್ಲ ಅಂಥೇಳಿ ಈ ಅಸೂಯೆಗಳು, ಈ ಭಾವನೆಗಳು ಸಭೆಯ ಹೇಳಿಕೆಗೆ ಕಾರಣ ಆಗದೆ ನಾಶ ಆಗಲಿಕ್ಕೆ ಕಾರಣಗಳಾಗಿದೆ. ಡಿಸ್ಯುನಿಟಿ, ಸಭೆ ಒಡೆದೋಗ್ತಾ ಇದೆ. ಅದಕ್ಕೆ ಪೌಲ ಭಾಳ ಸ್ಪಷ್ಟವಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಅಂಶಗಳು ನಿಮ್ಮಲ್ಲಿರಬಾರ್ದು. ಸಭೆ ಹೊಡಿಲಿಕ್ಕೆ ಅನ್ನೋ ಕಾರಣ ಸ್ವಾರ್ಥತೆ. ಅದಕ್ಕೇ ಭಾಳ ಸ್ಪಷ್ಟವಾಗಿ ಆತ್ಮನ ಫಲಗಳಲ್ಲಿ ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇದು ನಿಮ್ಮಲ್ಲಿ ಇರಲೇಬಾರ್ದಂತೆ. ಯಾವಾಗ ಈ ಅಂಶಗಳು ಬರುತ್ತೆ ಆಗ ಸಭೆ ಒಂದಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದೆಲ್ಲವನ್ನು ಬಿಟ್ಟು ನೀವು ಏಕ ಮನಸ್ಸುಳ್ಳವರಾಗಿರಬೇಕು. ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿದ್ದರೆ ಆಗ ಸಭೆ ಬೆಳೀಲಿಕ್ಕೆ ಸಾಧ್ಯ. ಇದು ಯಾವುದೇ ಕಾರಣಕ್ಕೂ ನಮ್ಮ ಸಭೆಗಳಲ್ಲಿ ಉಳಿಬಾರ್ದು ಅಂತ ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಮತ್ತೆ ಹೇಳ್ತಾನೆ 5ನೇ ಅಧ್ಯಾಯ 26ನೇ ವಚನದಲ್ಲಿ, ನಾವು ಯಾವುದೇ ಕಾರಣಕ್ಕೂ ಇದೇನಾಗ್ಬೋದು ಪ್ರವೋಕ್ ಆಗಬಾರ್ದಂತೆ, ಉತ್ತೇಜನಗೊಳ್ಳಬಾರ್ದಂತೆ. 26ನೇ ವಚನ ಭಾಳ, ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೇ ಇರೋಣ. ಇವತ್ತು ಈ ಅಂಶಗಳು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಸಭೆ ಏನಾಗ್ತಿದೆ, ಒಡೆದೋಗ್ತಾ ಇದೆ, ಬೆಳೀತಾ ಇಲ್ಲ. ಈ ಒಂದು ಎಚ್ಚರಿಕೆಯನ್ನು ನಾವು ತಗೊಂಡು ನಮ್ಮ ಸಭೆಯಲ್ಲಿ ಇಂಥ ತಪ್ಪುಗಳನ್ನು ಮತ್ತೆ ನಾವು ಮಾಡದೆ ನಾವು ಮುಂದುವರೆದ್ರೆ ಆ ಸಭೆ ಬೆಳೀತದೆ. ಅದಕ್ಕೆ 6 ಅಂಶಗಳನ್ನು ಪೌಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸಭೆ ಒಂದಾಗಿರಬೇಕಾದ್ರೆ ನಾವು ಒಂದು ಏನಂತ ಹೇಳ್ತೀರಾ, ಅದಕ್ಕೆ ರೆಮಿಡೀಸ್ ಅಂತ ಹೇಳ್ತಾರೆ, ಉಪಶಮನಗಳು, ಇದಕ್ಕೆ ಪರಿಹಾರ ಏನು ಎಂಬುದಾಗಿ ತಿಳಿಸ್ಕೊಡ್ತಾರೆ. ಋತುಗಳು. ಮೊದಲನೇದಾಗಿ ಕ್ರಿಸ್ತನಲ್ಲಿ ನಾವು ಸಂಧಾನವಾಗಿ ಶಾಂತವಾಗಿರಬೇಕು. ಎರಡನೇದಾಗಿ ಪ್ರೀತಿಯನ್ನು ಧರಿಸ್ಕೊಳ್ಬೇಕು. ಮೂರನೇದಾಗಿ ಅನ್ಯೋನ್ಯತೆ ಇರಬೇಕು, ಫೆಲೋಶಿಪ್ ಅಂತ ಹೇಳಿ. ನಾಲ್ಕನೇದಾಗಿ ಒಂದು ಕಂಪ್ಯಾಷನ್ ಅಂತ ಹೇಳಿದ್ರೆ ಅನುಕಂಪ ಇರಬೇಕು, ಕೃಪೆ ಇರಬೇಕು, ಜನರ ಮೇಲೆ ದಯೆ ತೋರಿಸ್ಬೇಕು ನಾವು. ಮತ್ತು 6ನೇದಾಗಿ ಒಂದೇ ಮನಸ್ಸಿರ್ಬೇಕು. ಈ 6 ಅಂಶಗಳು ನಮ್ಮಲ್ಲಿ ಇದ್ದರೆ ಆಗ ಸಭೆ ಒಂದಾಗಿರುತ್ತೆ. ಸಭೆ ಹೊಡೆದೋಗ್ಲಿಕ್ಕೆ ಕಾರಣನೇ ಸಾಧ್ಯತೆ ಇಲ್ಲ ಎಂಬುದಾಗಿ ಪೌಲ ಹೇಳೋದನ್ನು ನಾನು ಹೇಳಿ ಸಭೆಯನ್ನು ಬಲಪಡಿಸ್ಲಿಕ್ಕೆ ಇಷ್ಟ. ವಂಡರ್ಫುಲ್. ಇದ್ರ ಬಗ್ಗೆ ಇನ್ನೂ ಮಾತಾಡ್ಬೋದು, ಸುಮಾರಿದೆ, ಆದರೆ ಸಮಯ ಬದ್ಧರಾಗಿದ್ದೇವೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ, ಅದರಲ್ಲೂ ವಿಶೇಷವಾಗಿ ಸಭೆ ನಡೆಸ್ತಾ ಇರ್ತಕ್ಕಂಥವ್ರು, ಸಭೆಯಲ್ಲಿ ಸಭಿಕರಾಗಿರ್ತಕ್ಕಂಥವ್ರು ಯಾವ ರೀತಿ ನಡ್ಕೋಬೇಕು, ಯಾಕೆ ನಮ್ಮ ಸಭೆಗಳು ಬೆಳೀತಾ ಇಲ್ಲ ಎಂಬತಕ್ಕಂಥ ಅಂಶವನ್ನು ಪೌಲನು ಮಾತಾಡ್ತಾ ಇದ್ದಾನೆ. ಬನ್ನಿ ಅದರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಈ ಐಕ್ಯತೆಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಎಂಬತಕ್ಕಂಥದ್ದನ್ನು ನಾವು ಸೋಮವಾರದ ಪಾಠದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಈ ಐಕ್ಯತೆಗೆ ಆಧಾರ ಇಲ್ಲವೇ ಐಕ್ಯತೆ ಯಾವುದರ ಮುಖಾಂತರ ನಮಗೆ ನಾವು ಪಡೆದುಕೊಳ್ತೀವಿ ಎಂಬ ವಿಚಾರವಾಗಿ ನಾವಿಲ್ಲಿ ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸೋದಾದರೆ ಈ ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಈಗಾಗಲೇ ನಾವು ಓದಿದ ಹಾಗೆ ಈ ಐಕ್ಯತೆಯಲ್ಲಿ ನಾವು ಬೆಳಿಬೇಕಪ್ಪ ಅಂತಂದರೆ ಖಂಡಿತವಾಗಲೂ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇರಬೇಕು, ಅನ್ಯೋನ್ಯತೆ ಇರಬೇಕು ಎಂಬ ವಿಚಾರವಾಗಿ ನಾವು ಕಲಿತಾ ಬಂದಿದ್ದೇವೆ. ಇಲ್ಲಿ ಬರಹಗಾರರು ಏನು ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ ಐಕ್ಯತೆಯಲ್ಲಿ ನಾವು ಬೆಳಿಬೇಕಂತಂದರೆ ನಮ್ಮ ಒಂದು ಆಲೋಚನೆಗಳು, ನಮ್ಮ ಒಂದು ಭಾವನೆಗಳು, ನಮ್ಮ ಒಂದು ಮನಸ್ಸು ಒಂದಾಗಿರುವಾಗ ಮಾತ್ರ ಐಕ್ಯತೆ ಬರಲಿಕ್ಕೆ ಸಾಧ್ಯ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಮತ್ತು ನಮ್ಮ ಒಂದು ಭಾವನೆಗಳು ಇವೆಲ್ಲವೂ ಕೂಡ ಒಂದಾಗಿದ್ದಾಗ ಮಾತ್ರ ಐಕ್ಯತೆ ಇರಲು ಸಾಧ್ಯವಾಗುತ್ತೆ ಎಂಬುದಾಗಿ ಬರಹಗಾರರು ತಿಳಿಸ್ತಾರೆ.
ಈ ರಿಚ್ ಯಂಗ್ ರೂಲರ್, ಶ್ರೀಮಂತನಾದಂತಹ ಒಬ್ಬ ಯವನಸ್ಥ ಶತಾಧಿಪತಿ ಯೇಸುಸ್ವಾಮಿ ಬಳಿ ಬರ್ತಾನೆ. ಸ್ವಾಮಿ, ನಾನು ನಿತ್ಯ ಜೀವವನ್ನು ಹೊಂದಬೇಕಂದ್ರೆ ನಾನು ಏನು ಮಾಡಬೇಕಪ್ಪ ಎಂಬುದಾಗಿ ಕೇಳುವಾಗ, ನೀನು ಹೋಗಿ ದೇವರ ಧರ್ಮಶಾಸ್ತ್ರವನ್ನು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆ ಎಂಬುದಾಗಿ ಹೇಳುವಾಗ, ಇವೆಲ್ಲವನ್ನೂ ಕೂಡ ನಾನು ನಡ್ಕೊಂಬಂದಿದ್ದೇನಪ್ಪ ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿಯವರು ಹೇಳ್ತಾರೆ, ನೀನು ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನ ಹಿಂಬಾಲಿಸು ಎಂಬುದಾಗಿ ಯೇಸುಸ್ವಾಮಿಯವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತನು ಬಹಳ ಚಿಂತಾಕ್ರಾಂತನಾಗಿ ಅಲ್ಲಿಂದ ತೊಲಗಿ ಹೋಗ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಆತನ ಮನಸ್ಸು, ಆತನ ಒಂದು ಆಲೋಚನೆ, ಆತನ ಒಂದು ಭಾವನೆಗಳು ಲೋಕಾನುಸಾರವಾಗಿದ್ದವು, ಹಣದ ಮೇಲಿತ್ತು. ಆದ್ದರಿಂದಲೇ ಆತನು ಯೇಸುಸ್ವಾಮಿಯನ್ನು ಹಿಂಬಾಲಿಸಲು ತ್ಯಜಿಸಿದ ಎಂಬುದಾಗಿ ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಇಲ್ಲಿ ಸತ್ಯವಾಕ್ಯ ಹೇಳುತ್ತೆ, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನ, 12ನೇ ಅಧ್ಯಾಯ 34ನೇ ವಚನದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ, ನಮ್ಮ ಹೃದಯದಲ್ಲಿ ಏನಿರುತ್ತೋ ಅದೇ ಹೊರಗಡೆ ಬರುತ್ತೆ ಎಂಬುದಾಗಿ. ಆದ್ದರಿಂದ ಐಕ್ಯತೆ ಬೇಕು ಎಂಬುದಾಗಿ ನಾವು ನೋಡುವಾಗ ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಒಂದು ಚಟುವಟಿಕೆಗಳಲ್ಲಿ, ನಮ್ಮ ಒಂದು ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಳುವಾಗ ಐಕ್ಯತೆ ಸದೃಢವಾಗಿ ಇರುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಅಷ್ಟೇ ಅಲ್ಲ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 3-4 ವಾಕ್ಯಗಳನ್ನು ನಾವು ಓದೋದಾದರೆ ಈ ಭಾಗದಲ್ಲಿ ನಾವು ಏನು ಕಲಿಬೋದು, ಯಾವುದರ ಮುಖಾಂತರ ನಮಗೆ ಐಕ್ಯತೆ ಬರುತ್ತೆ ಎಂಬ ವಿಚಾರವಾಗಿ ಪೌಲನು ಸುದೀರ್ಘವಾಗಿ ಮಾತನಾಡುತ್ತಾ ಹೇಳ್ತಾನೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಬೇಕು. ಐಕ್ಯತೆಗೆ ಬಹು ಪ್ರಾಮುಖ್ಯವಾದಂತಹ ಒಂದು ಸೂತ್ರವನ್ನು ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಮತ್ತೊಬ್ಬನನ್ನು ಕಂಡು ಕೀಳಾಗಿ ಕಾಣದೆ ನನಗಿಂತ ನೀನೇ ಶ್ರೇಷ್ಠ ಎಂಬಂತಹ ಗುಣವನ್ನು ನಾವು ಹೊಂದಿದಾಗ ಮಾತ್ರ ಸಭೆಯಲ್ಲಿ, ಮನೆಯಲ್ಲಿ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಳಲು ಸಾಧ್ಯ. ಅಷ್ಟೇ ಅಲ್ಲ, ಪೌಲನು ಮತ್ತೆ ಮಾತನಾಡ್ತಾ ಹೇಳ್ತಿದ್ದಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಯಾವಾಗಲೂ ಕೂಡ ನಮ್ಗೊಳ್ಳೇದಾಗಬೇಕು, ನಾವು ಚೆನ್ನಾಗಿರಬೇಕು, ನಮ್ದಾದ್ಮೇಲೆ ಮತ್ತೊಬ್ಬರು ಎಂಬ ಚಿಂತನೆಯಲ್ಲಿ ನಾವಿರ್ತೇವೆ. ಆದರೆ ಇಲ್ಲಿ ಪೌಲನು ಅದ್ಭುತವಾಗಿ ಹೇಳ್ತಿದ್ದಾನೆ, ಸ್ವಹಿತವನ್ನು ಮಾತ್ರವಲ್ಲಪ್ಪ, ಪರಹಿತವನ್ನು ಕೂಡ ನೀವು ಕಾಣ್ರಿ. ಪರಹಿತವನ್ನು ನೀವು ಕಂಡಾಗ ಸಭೆಯಲ್ಲಿ, ಮನೆಯಲ್ಲಿ ಐಕ್ಯತೆ ಉಂಟಾಗೋದನ್ನು ನೀವು ಕಾಣ್ತೀರಿ ಎಂಬುದಾಗಿ ಪೌಲನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಆದ್ದರಿಂದ ಸ್ವಹಿತವನ್ನು ಮಾತ್ರವಲ್ಲದೆ ಪರಹಿತವನ್ನು ನಾವು ಕಾಣಬೇಕು. ಅಷ್ಟು ಮಾತ್ರವೇ ಅಲ್ಲದೆ, ಮೊದಲನೇದಾಗಿ ನಾವು ನೋಡಿದ ಹಾಗೆ ಮತ್ತೊಬ್ಬರನ್ನು ನಾವು ಕಂಡು ಹೀಯಾಳಿಸದೆ ನನಗಿಂತ ನೀನೇ ಶ್ರೇಷ್ಠನು ಎಂಬಂತಹ ಗುಣವನ್ನು ನಾವು ಧರಿಸುವಾಗ ಸಭೆಯಲ್ಲಿ, ಮನೆಯಲ್ಲಿ ಐಕ್ಯತೆಯನ್ನು ನಾವು ಸ್ಥಾಪಿಸಿದವರಾಗ್ತೇವೆ. ಅಷ್ಟೇ ಅಲ್ಲ, ಎಫೆಸದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಅದ್ಭುತವಾಗಿ ಹೇಳ್ತಾನೆ. ನಾನು ಒಂದು ವಾಕ್ಯವನ್ನು ಓದಲು ಬಯಸ್ತೇನೆ. 4ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಐಕ್ಯತೆಯ ಕುರಿತಾಗಿ ಆತನು ಮಾತನಾಡ್ತಾನೆ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ನಾವು ಹೊಂದಬೇಕು ಎಂಬುದಾಗಿ ಆತನು ಹೇಳ್ತಾನೆ. ನೋಡಿ, ಇಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ನಂಬಿಕೆಯಲ್ಲಿ ದೇವಕುಮಾರನ ವಿಷಯವಾದಂತಹ ಜ್ಞಾನದಲ್ಲಿ ಉಂಟಾಗುವಂತಹ ಐಕ್ಯತೆಗಾಗಿ ನಾವೆಲ್ಲರೂ ಕೂಡ ಆತುರ ಪಡಬೇಕು, ಹಂಬಲಿಂದ ನಾವು ಕಾದು ಕುಳಿತಿರಬೇಕು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ಒಂದು ವಿನೋದವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಯಾವುದದು ಹೇಳಿ? ಮೆದುಳಿನ ಶಸ್ತ್ರಚಿಕಿತ್ಸೆ ಅಂತ. ಈಗ ಈ ಮೆದುಳು ಅಥವಾ ಮನಸ್ಸು ಏನಿದೆ ಅಂದರೆ ಒಂದು ಯಂತ್ರ ಇದ್ದಾಗೆ, ಕಂಪ್ಯೂಟರ್ ಎಂಬುದಾಗಿ ಹೇಳ್ತೀವಲ್ಲ, ಅದರ ಎಲ್ಲವನ್ನ ಪ್ರೋಗ್ರಾಮ್ ಮಾಡ್ತದೆ. ನಾವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗೆ ಮಾತಾಡಬೇಕು ಎಂಬುದಾಗಿ. ಈ ಮನಸ್ಸಿನ ಹತೋಟಿಯನ್ನು ಹೇಗೆ ತಗೊಳ್ಬೇಕು ಬಹಳ ಮುಖ್ಯವಾಗಿದೆ. ಇವತ್ತು ಅನೇಕ ವಿಜ್ಞಾನಿಗಳು ಒಂದು ಸಂಶೋಧನೆಯನ್ನು ಮಾಡಿ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕು ಎಂಬುದಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮನಸ್ಸಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನಾವು ಹತೋಟಿಯಲ್ಲಿ ಇಡಬೇಕು. ಅಥವಾ ಮೂರ್ಛೆ ರೋಗವನ್ನು, ಖಿನ್ನತೆಗೊಳದವರನ್ನು, ನರಮಂಡಲದ ರೋಗವನ್ನು, ಇವ್ಯಾವುದನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕೆಂಬುದಾಗಿ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದು, ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿರಬೇಕು. ಈಗ ಸ್ವಾಭಾವಿಕವಾಗಿ ಮನಸ್ಸನ್ನು ಅಥವಾ ಮೆದುಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಹೃದಯವನ್ನು ಬದಲಾವಣೆ ಮಾಡ್ಬೋದು. ಆದರೆ ಆ ಹೃದಯವನ್ನು ಯಾರು ಸಹ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕ್ರಿಸ್ತನಿಂದ ಮಾತ್ರ ಸಾಧ್ಯ, ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ, ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಇಬ್ರಿಯ ಬರೆದ ಪತ್ರಿಕೆ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು,
ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂತಹ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಅಂದರೆ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ. ನಿಮ್ಮ ಮೆದುಳಿನ ಶಸ್ತ್ರಚಿಕಿತ್ಸೆಗಿಂತ ಹೆಚ್ಚಿನ ಶಕ್ತಿ ದೇವರ ವಾಕ್ಯಗಿದೆ. ಅದನ್ನೇ ತಾನೇ ಪೌಲನು ಎಫೆಸದವರಿಗೆ 6ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನೆ, ಇಬ್ಬಾಯಿ ಕತ್ತಿ ಆಗಿರ್ತಕ್ಕಂಥ ದೇವರ ವಾಕ್ಯವನ್ನು ನೀವು ಉಪಯೋಗ ಮಾಡಿಕೊಳ್ಬೇಕು ಸರ್ವಾಯುಧವನ್ನು ಧರಿಸ್ಕೊಳ್ಳಿಕ್ಕೆ. ಸೊ ದೇವರ ವಾಕ್ಯವನ್ನು ಧರಿಸ್ಕೊಂಡಾಗ ಈ ಲೋಕದ ತಂತ್ರ ಕುತಂತ್ರಗಳಿಂದ ನಾವು ಪಾರಾಗ್ತೇವೆ. ಯೆರೆಮೀಯನು ಹೇಳ್ತಾನೆ, ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 17ನೇ ವಚನದಲ್ಲಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅಲ್ಲಿಂದ ನಾವು ಹೊರಗಡೆ ಬರಬೇಕು ಅಂದರೆ ಈ ಮನಸ್ಸನ್ನು ದೇವರ ಹತೋಟಿಯಲ್ಲಿ ಇಡಬೇಕು. ಯಾವ ಮನಸ್ಸು ಕ್ರಿಸ್ತನ ಹತೋಟಿಯಲ್ಲಿರ್ತದೆ ಆ ಮನಸ್ಸು ಎಲ್ಲವನ್ನ ಸಹಿಸಿಕೊಳ್ತದೆ, ಎಲ್ಲವನ್ನ ಜಯಿಸ್ಕೊಳ್ಳಿಕ್ಕೆ ಶಕ್ತಿಯನ್ನು ಸ್ವಾಮಿ ಕೊಡುವಂತನಾಗಿದ್ದಾನೆ. ಸೊ ಮೆದುಳಿನ ಶಸ್ತ್ರಚಿಕಿತ್ಸೆಗಿಂತ ಮುಖ್ಯವಾದದ್ದು ಹೃದಯದ ಪರಿವರ್ತನೆ. ಆ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ಖಂಡಿತವಾಗಿ ನಾವು ಐಕ್ಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಬಾಳಲಿಕ್ಕೆ ಸುಲಭವಾಗ್ತದೆ. ವಂಡರ್ಫುಲ್. ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ಬುಧವಾರದ ಪಾಠಕ್ಕೆ ಹೋಗೋಣ. ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸಿನ ಬಗ್ಗೆ ನಾವು ಇಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್ ಹೇಳಿ. ಇದು ಭಾಳ ಪ್ರಾಮುಖ್ಯವಾದಂಥ ವಿಷಯ, ಎಲ್ಲ ಕ್ರೈಸ್ತರಲ್ಲಿ ಇರಬೇಕಾದಂಥ ಅಂಶ. 1963ರಲ್ಲಿ ಒಬ್ಬ ಸ್ಪರ್ಧೆ ಇದ್ದ, ಈ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ. ಮೊಹಮ್ಮದ್ ಅಲಿ ಅಂತ ಕೇಳಿರ್ಬೋದು ಎಲ್ಲರೂ. ಇಡೀ ಆತನು ವಿಶ್ವದ ಭಾಳ ಪ್ರಸಿದ್ಧವಾದಂಥ ವ್ಯಕ್ತಿ. ಕ್ಯಾಶಿಯಸ್ ಕ್ಲೇ ಎಂಬತಕ್ಕಂಥದ್ದು ಅವನ ಮೊದಲನೇ ಹೆಸರು. ಹೇಳಿ. ಅವನ ಹೆಸರು ಇಡೀ ಮಕ್ಳಿಗೂ ಭಾಳ ಪ್ರಸಿದ್ಧವಾಗಿತ್ತು. ಅವನಂಗೆ ನಾವು ಬಾಕ್ಸರ್ ಆಗಬೇಕು ಅಂತ. ಅವನು ಏನು ಹೇಳ್ದ ಅಂತ ಹೇಳಿದ್ರೆ, ನಾನೇ ಶ್ರೇಷ್ಠ ಅಂತ ಹೇಳ್ಕೊಂಡ. ಅವನು ಶ್ರೇಷ್ಠವಾಗಿದ್ದ. ಆತನ ಯಾರು ಬೀಟ್ ಮಾಡೋಕ್ಕೆ ಆಗಲಿಲ್ಲ ಈ ಒಂದು ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ. ಆದರೆ ಅವನನ್ನು ಅನುಸರಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಇರಲಿಲ್ಲ. ಕೆಲವರು ಮಾತ್ರ ಪ್ರೀತಿ ಮಾಡಿರ್ಬೋದು. ಆದರೆ ಇಡೀ ಲೋಕಕ್ಕೆ ನಾನೇ ಶ್ರೇಷ್ಠ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದಂಥ ವ್ಯಕ್ತಿ ಅಂದರೆ ಯೇಸು ಸ್ವಾಮಿ. ಸ್ವಾಮಿ ಮೊಹಮ್ಮದ್ ಅಲಿಯನ್ನು ಸೃಷ್ಟಿ ಮಾಡಿದ ದೇವರು. ಅವನಿಗಿಂತ ಶ್ರೇಷ್ಠ. ಆದರೆ ಅವನಷ್ಟು ಹೆಮ್ಮೆ ಪಡಲಿಲ್ಲ, ಗರ್ವ ಪಡಲಿಲ್ಲ. ಆತನ ಬಗ್ಗೆ ಒಂದು ಆಲ್ಬಮೇ ಇದಾಗಿತ್ತು ಮೊಹಮ್ಮದ್ ಅಲಿ ಬಗ್ಗೆ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಫಿಲಿಪ್ಪದವರಿಗೆ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ಓದ್ತೇವೆ. ಭಾಳ ಚೆನ್ನಾಗಿದೆ. ಈ ವಚನಗಳನ್ನು ಯಾವಾಗಲೂ ನಾವು ಕರ್ತನ ಮೇಜಿನ ಸಂಸ್ಕಾರ ಮಾಡುವಾಗ ಆಚರಿಸುವಾಗ ಇದನ್ನು ಓದ್ತೇವೆ. ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ರಾಜಾದಿರಾಜನಾಗಿದ್ದಾಗಿಯೂ ದಾಸನ ರೂಪವನ್ನು ತಾಳಿ ಲೋಕಕ್ಕೆ ಬಂದ ಸೇವಕನಾದ. ಆತನು ಎಷ್ಟು ದೀನನಾದ ಅಂತ ಹೇಳಿದ್ರೆ, ಆತನ ಬಾಂಡೆಡ್ ಸ್ಲೇವ್ ಅಂತ ಹೇಳ್ತಾರೆ. ಜೀತ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಅಂತಹ ಸೇವಕನಾಗಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆಯೋಷ್ಟು ದೀನನಾದ. ಎಲ್ಲ ಗುರುಗಳ ಪಾದಗಳನ್ನು ಶಿಷ್ಯ ತೊಳಿತಾರೆ. ಆದರೆ ನಮ್ಮ ಗುರು ರಕ್ಷಕನ ಯೇಸು ಸ್ವಾಮಿ ಯಾವ ಮಾದರಿ ತೋರಿಸ್ತಾ ಅಂತ ಹೇಳಿದ್ರೆ, ತನ್ನ ಶಿಷ್ಯರ ಪಾದಗಳನ್ನು ತೊಳೆದ. ಇಷ್ಟು ದೀನನಾದಂಥ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ. ಹೀ ಈಸ್ ದ ಗ್ರೇಟೆಸ್ಟ್, ನಾಟ್ ಮೊಹಮ್ಮದ್ ಅಲಿ. ಜನ ಈ ಸ್ವಾಮಿಯನ್ನು ಅಂಗೀಕರಿಸ್ಕೊಳ್ಳೋಕ್ಕೆ ತಾತ್ಸಾರ ಮಾಡ್ತಾರೆ. ಈ ಲೋಕಕ್ಕೆ ಯಾರು ಹಿಂಬಾಲಿಸಕ್ಕೆ ಇಷ್ಟಪಡ್ತಾರೆ? ಶ್ರೇಷ್ಠವಾದ ವ್ಯಕ್ತಿ, ನಾಯಕನಾಗಿರಬೇಕು, ಆತನು ಭಾಳ ನೋಡಲಿಕ್ಕೆ ಸುಂದರವಾಗಿರಬೇಕು ಅಂಥವ್ರನ್ನ ಹಿಂಬಾಲಿಸ್ತಾರೆ. ಅದಕ್ಕೆ ಏಷ್ಯಾನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಯಾವ ಅಂದ ಚಂದಗಳು ಇರಲಿಲ್ವಂತೆ. ಆತನು ಅಷ್ಟೊಂದು ವಿಕಾರಿಯಾದ, ಯಾರ ಪಾಪಕ್ಕಾಗಿ? ನಿಮ್ಮ ಪಾಪಕ್ಕಾಗಿ. ಇವತ್ತು ಅಂತಹ ಮನಸ್ಸು ನಮ್ಮಲ್ಲಿ ಬಂದರೆ, ಯಾವಾಗ ನಮ್ಮನ್ನು ತಗ್ಗಿಸ್ಕೊಳ್ತೇವೆ ಆಗ ದೇವರಿಗೆ ಮಹಿಮೆ ಆಗುತ್ತೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ. ಮತ್ತೇನು ಬರೋ ಸುವಾರ್ತೆ 23ನೇ ಅಧ್ಯಾಯ 11-12ರಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವಂತೆ. ಸೊ ಇಫ್ ಯು ವಾಂಟ್ ಟು ಬಿ ಎಕ್ಸಾಲ್ಟೆಡ್, ಇಫ್ ಯು ವಾಂಟ್ ಟು ಬಿ ಗ್ರೇಟೆಸ್ಟ್, ನಾವು ಶ್ರೇಷ್ಠ ವ್ಯಕ್ತಿ ಆಗಬೇಕು, ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು, ನಾಯಕನಾಗಬೇಕಂತ ಬಯಸೋನು ಸೇವಕನಾಗ್ರಿ, ತಗ್ಗಿಸ್ಕೊಳ್ರಿ. ತಗ್ಗಿಸಲ್ಪಟ್ಟವನು ಹೆಚ್ಚಿಸಲ್ಪಡ್ತಂತೆ. ಯಾರು ಗರ್ವ ಪಡ್ತಾರೆ ಅವರು ದೊಬ್ಬಲ್ ಪಡ್ತಾರಂತೆ. ಹುಬ್ಬಿನಿಂದ ದೊಬ್ಬು ಅಂತ ಜ್ಞಾನಿ ಸಾಲಮೋನ್ ಹೇಳ್ತಾನೆ. ಅದರಿಂದ ಸ್ವಾಮಿ ನಮಗೆ ಕೊಡ್ತಕ್ಕಂಥ ಒಂದು ಬೋಧನೆ ಏನಂತ ಹೇಳಿದ್ರೆ, ಪೌಲನ ಮುಖಾಂತರ ನಮ್ಮನ್ನು ತಗ್ಗಿಸ್ಕೊಳ್ಳೋಣ. ವಿನಯತೆ, ದೀನತೆ. ಅದಕ್ಕೇ ಮೋಶೆಗಿಂತ ಶ್ರೇಷ್ಠವಾದ ವ್ಯಕ್ತಿ ಯಾರಿಲ್ಲ ಅಂತ. ಈ ವಾಸ್ ದ ಮೀಕೆಸ್ಟ್ ಆಫ್ ಆಲ್ ಅಂತ ಹೇಳ್ತಾನೆ. ಅವನಿಗೆ ಅಷ್ಟೊಂದು ಸಾಮರ್ಥ್ಯ ಇದ್ರೂ ತಗ್ಗಿಸ್ಕೊಂಡಂತೆ. ಇವತ್ತು ಆ ತಗ್ಗಿಸ್ಬೇಕೆ ನಮ್ಮಲ್ಲಿ ಬಂದರೆ
ನಾವು ದೇವರ ಮಕ್ಕಳು ಎಂಬುದಾಗಿ ಎಲ್ಲರೂ ಗುರುತಿಸ್ತಾರೆ. ಆಗ ದೇವರ ನಾಮ ಮಹಿಮೆ ಆಗುತ್ತೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಹೋಗೋಣ. ಹೇಳಿ ಪಾಸ್ಟರ್ ಮುತ್ತು, ಇಲ್ಲಿ ತುಂಬ ಒಂದು ಮರ್ಮವು ಅಡಗಿದೆ. ಯಾವ ಮರ್ಮ ಅದು? ದೈವತ್ವದ ಒಂದು ಮರ್ಮವನ್ನು ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ನೋಡಿ, ಸಾಧಾರಣವಾಗಿ ಮನುಷ್ಯನಿಗೆ ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರು, ಒಂದು ವಿಜ್ಞಾನವಾಗಿರ್ಬೋದು, ಒಂದು ಗಣಿತವಾಗಿರ್ಬೋದು, ಏನೇ ತೆಗೆದುಕೊಂಡ್ರು ಕೂಡ ಅದರಲ್ಲಿ ಪರಿಪೂರ್ಣರ ಯಾರೂ ಕೂಡ ಇಲ್ಲ. ಯಾವುದೋ ಒಂದು ಅದರಲ್ಲಿ ಹೊಸದಾಗಿ ಕಲಿತಾನೇ ಇರ್ತೀವಿ. ಅದೇ ರೀತಿ ಇಲ್ಲಿ ಯೇಸು ಸ್ವಾಮಿಯವರ ಒಂದು ಜನನದ ಕುರಿತಾಗಿ, ಆತನು ಪರಲೋಕ ದೇವರಾಗಿದ್ದರೂ ಕೂಡ ಗೋದಲಿಯಲ್ಲಿ ಆತನು ಜನಿಸ್ತಾನೆ. ಆತನ ಒಂದು ಈ ಒಂದು ನಡವಳಿಕೆಯನ್ನು, ಇಲ್ಲವೇ ಆತನ ಒಂದು ನರಾವತಾರ ದಾರಿಯಾಗಿ ಆತನು ಬರ್ತಾನೆ. ಈ ನರಾವತಾರವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನಿತ್ಯತ್ವವು ಸರಿ ಹೋಗುವುದಿಲ್ಲ ಎಂಬುದಾಗಿ ಇಂದಿನ ಒಂದು ಸಬ್ಬತ್ತಿನ ಪಾಠ ತಿಳಿಸ್ತಾ ಇದೆ. ಆತನ ಒಂದು ಮಾನವ ಅವತಾರ ನಿತ್ಯತ್ವವು ಸರಿ ಹೋಗೋದಿಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಲು ಎಂಬುದಾಗಿ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಪೌಲನು ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ದೇವರು ಎಂತಹ ಒಂದು ದೀನ ಸ್ಥಿತಿಗೆ ಬಂದನು ಎಂಬ ಕುರಿತಾಗಿ ಮಾತನಾಡ್ತಾ ಆತನು ಹೇಳ್ತಾನೆ. 2ನೇ ಅಧ್ಯಾಯ 6ನೇ ವಚನವನ್ನು ಓದ್ತಿದ್ದೇನೆ, ದಯಮಾಡಿ ಗಮನಿಸಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸಾದೃಶ್ಯನಾದನು. ನೋಡಿ, ದೇವರು ಅತ್ಯುನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವಾಗ ದೇವದೂತರು ಆತನ ಮುಂದೆ ಪರಿಶುದ್ಧನು 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 ಎಂಬುದಾಗಿ ನಿತ್ಯವೂ ಕೂಡ ಆತನನ್ನು ಆರಾಧಿಸ್ತಾರೆ. ಅಂತಹ ಒಂದು ಮಹಾನ್ ಪದವಿಯನ್ನು ಬಿಡಲೇನೋ ಅಂತ ಎಣಿಸದೆ ಯೇಸು ಸ್ವಾಮಿಯವರು ಏನು ಮಾಡ್ತಾರಪ್ಪ ಅಂತಂದರೆ ಮಾನವನ ಅವತಾರವನ್ನು ಎತ್ತಿ ಈ ಲೋಕಕ್ಕೆ ಬರ್ತಾನೆ. ಅಷ್ಟೇ ಅಲ್ಲ, ನಾವು ಗಮನಿಸೋದಾದರೆ ತನ್ನನ್ನು ತಾನು ಬರಿದು ಮಾಡಿಕೊಳ್ತಾನೆ. ಬರಿದು ಎಂಬುದಾಗಿ ನಾವು ನೋಡುವಾಗ ಸಾಧಾರಣವಾಗಿ ಒಂದು ಸಿಟಿಯಿಂದ ನಾವು ಹಳ್ಳಿಗೆ ಹೋದಾಗ ನಾವು ತುಂಬ ತ್ಯಾಗ ಮಾಡಿದ್ದೀವಿ ಎಂಬಂತಹ ಒಂದು ಭಾವನೆಗೆ ನಾವು ಬರ್ತೇವೆ. ಆದರೆ ಯೇಸು ಸ್ವಾಮಿಯವರು ನಿತ್ಯ ನಿರಂತರಕ್ಕೂ ಕೂಡ ಜೀವಿಸಬೇಕಾದಂತಹ ಆ ದೇವರು ಈ ಭೂಲೋಕಕ್ಕೆ ಬಂದು ಮಾನವನ ಹಾಗೆ ನಮ್ಮಂತೆ ಶೋಧಿಸಲ್ಪಟ್ಟ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಮ್ಮಂತೆ ಆತನು ವ್ಯಾಧಿಗ್ರಸ್ತನಾದ, ಆತನು ಬಡಿಯಲ್ಪಟ್ಟ, ಆತನಿಗೆ ಮುಳ್ಳಿನ ಕಿರೀಟ ಇವೆಲ್ಲವೂ ಕೂಡ ಕೊಡಲ್ಪಡುತ್ತೆ. ತನ್ನನ್ನು ತಾನು ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ಆತನು ದಾಸನ ಸ್ವರೂಪವನ್ನು ತಾಳ್ತಾನೆ. ಮಾನವ ರೀತಿ ಇಲ್ಲ, ಆತನು ದಾಸನ ರೂಪವನ್ನು, ದಾಸನ ಒಂದು ಅವತಾರಕ್ಕೆ ಆತನು ಮರಳಿ ಹೋಗ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಆತನು ಮರಣ ಹೊಂದುವಷ್ಟು, ಅಂದರೆ ಶಿಲುಬೆಯ ಮರಣ ಹೊಂದುವಷ್ಟು ತನ್ನನ್ನು ತಾನು ಏನು ಮಾಡ್ತಾನಪ್ಪ ಅಂದರೆ ತಗ್ಗಿಸ್ಕೊಳ್ತಾನೆ. ಯೇಸು ಸ್ವಾಮಿಯಲ್ಲಿದ್ದಂತಹ ಈ ಗುಣ ನಿಮ್ಮಲ್ಲೂ ಕೂಡ ಇರಬೇಕು ಎಂಬುದಾಗಿ ಪೌಲನು ಫಿಲಿಪ್ಪದವರಿಗೆ ಈ ಮಾತುಗಳನ್ನು ತಿಳಿಸ್ತಾ ಇರೋದು. ಆದ್ದರಿಂದ ಸಭೆಯಲ್ಲಿ ನಾವು ಐಕ್ಯತೆಯನ್ನು ಕಾಪಾಡಬೇಕಾದ್ರೆ ಈ ಒಂದು ಗುಣ, ತಗ್ಗಿಸಿಕೊಳ್ಳುವಂತಹ ಒಂದು ಗುಣ ನಮ್ಮಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಕೊನೆಯದಾಗಿ ಒಂದು ವಾಕ್ಯವನ್ನು ಓದಲು ನಾನು ಬಯಸ್ತೇನೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಇಲ್ಲಿ ದೇವರು ತಿಳಿಸ್ತಾ ಇದ್ದಾನೆ, ಯೇಸು ಸ್ವಾಮಿಯವರು ಮಾತನಾಡ್ತಾ ಇದ್ದಾರೆ. ಏನೆಂಬುದಾಗಿ ನಾವು ನೋಡೋದಾದರೆ, ಅಂದು ಮೋಶೆಯು ಯಾವ ರೀತಿ ಆ ಒಂದು ತಾಮ್ರದ ಸರಪಳಿಯನ್ನು ಮೇಲೆತ್ತಿ ತೋರಿಸಿದ್ನೋ ಅದನ್ನು ಕಂಡಂತಹ ಜನರೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂತಾರೆ. ಅದೇ ರೀತಿ ಯೇಸು ಸ್ವಾಮಿಯವರನ್ನು ಕೂಡ ನಾವು ಕಂಡಾಗ, ಶಿಲುಬೆಯಲ್ಲಿ ಇರಿಸಲ್ಪಟ್ಟಂತಹ ಕ್ರಿಸ್ತನನ್ನು ನಾವು ಕಂಡಾಗ ನಮಗೂ ಕೂಡ ರಕ್ಷಣೆಯಾಗುತ್ತೆ ಎಂಬಂತಹ ಮಾತುಗಳು ಇಲ್ಲಿ ಬರೆಯಲ್ಪಟ್ಟಿವೆ. ಓದ್ತಿದ್ದೇನೆ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು. ನೋಡಿ, ಕ್ರಿಸ್ತನಲ್ಲಿ ನಾವಿರುವಾಗ, ಕ್ರಿಸ್ತನನ್ನು ನಾವು ಕಾಣುವಾಗ ನಾವು ರಕ್ಷಣೆಯನ್ನು ಹೊಂದ್ತೇವೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು ಮಾತನಾಡ್ತಿರೋದನ್ನು ನಾವು ಗಮನಿಸ್ಬೋದಾಗಿದೆ. ವಂಡರ್ಫುಲ್. ಸಭೆ ಬೆಳಿಬೇಕು, ಐಕ್ಯತೆ ಬೇಕಾಗಿದೆ. ಮುಖ್ಯವಾಗಿ ಯೇಸು ಸ್ವಾಮಿ ನಮ್ಮ ಸಭೆಯಲ್ಲಿದ್ದರೆ ಐಕ್ಯತೆ ಅದೇ ಬರುತ್ತೆ ಎಂಬತಕ್ಕಂಥ ತಾತ್ಪರ್ಯ. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಸಭೆಯನ್ನು ಆಶೀರ್ವದಿಸಲಿ.